ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. job.namaskara.com ಅಂತ ಸರ್ಚ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಸೊ ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ಎಲ್ಲ ಜಾಬ್ಸ್ ಡೀಟೇಲ್ಸ್ನ ನೀವು ತಿಳ್ಕೊಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ಇನ್ನೂ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಜಾಯಿನ್ ಬಟನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಇವತ್ತು ಬಂದು ನಾನು ನಿಮಗೆ ರೈಲ್ವೆಯಲ್ಲಿ ಕರೆದಿರುವಂತಹ ಇದನ್ನ ಕರೆದಿ ರೈಲ್ವೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ. RITES ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ ಸ್ನೇಹಿತರೆ. RITES ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಸರ್ವಿಸಸ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಕರೆದಿರೋದು 300 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಇಂಜಿನಿಯರ್ ಯಾರ್ಯಾರು ಮಾಡಿದಾರೋ ಅವ್ರಿಗೆಲ್ಲರಿಗೂ ಪೋಸ್ಟ್ ಕರೆದಿರೋದು. ಆಲ್ ಇಂಡಿಯಾ ಇರುತ್ತೆ ಸ್ನೇಹಿತರೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾಗುತ್ತೆ. ಡಿಗ್ರಿ ಆಗಿರಬೇಕು. 70,000 ಪರ್ ಮಂತ್ ವರೆಗೂ ಸಿಗುತ್ತೆ ಸ್ನೇಹಿತರೆ. ಓಕೆನಾ. ಲಾಸ್ಟ್ ಡೇಟ್ ಬಂದು 20 ಫೆಬ್ರವರಿವರೆಗೂ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಇಂಜಿನಿಯರ್ ಪ್ರೊಫೆಷನಲ್ಸ್, ಇಂಜಿನಿಯರ್, ಅಸಿಸ್ಟೆಂಟ್ ಇಂಜಿನಿಯರ್, ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಕರೆದಿರೋದು. ಓಕೆನಾ. ಹಾಗೆ ನೀವು ಡಿಪ್ಲೊಮಾ ಅಥವಾ MBA, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಮತ್ತೆ ಡಿಗ್ರಿ ಇನ್ ಇಂಜಿನಿಯರಿಂಗು, ಈ ರೀತಿ ಇದು ಯಾವುದಾದ್ರು ಮಾಡಿದ್ರು ಕೂಡ ನೀವು ಅಪ್ಲೈ ಮಾಡ್ಬೋದು. ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರ್ಗೆ. ಓಕೆನಾ. ಅದಾದ ನಂತರ ನೋಡಿ, ಏಜ್ ಲಿಮಿಟ್ ನೋಡೋದಾದ್ರೆ 31ರಿಂದ ಹಿಡಿದು 38ವರೆಗೂ ಏಜ್ ಲಿಮಿಟ್ ಇದೆ. ಮ್ಯಾಕ್ಸಿಮಮ್ 31 ಇಂಜಿನಿಯರ್ಗೆ, 32 ಅಸಿಸ್ಟೆಂಟ್ ಮ್ಯಾನೇಜರ್ಗೆ, 35, ಸೀನಿಯರ್ ಮ್ಯಾನೇಜರ್ಗೆ 38. ಓಕೆನಾ ಸ್ನೇಹಿತರೆ. ಹಾಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂತಂದ್ರೆ ಡಿಪ್ಲೊಮೊ, MBA, ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್, ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಇದಿಷ್ಟು ಮುಗಿಸಿರ್ಬೇಕಾಗಿರುತ್ತೆ. ಅದಾದ ನಂತರ ನೀವು ಇದಕ್ಕೆ ಆನ್ಲೈನ್ ಫೀಸ್ ಕಟ್ಟಬೇಕಾಗಿರುತ್ತೆ ಸ್ನೇಹಿತರೆ. ಜನರಲ್ ಮತ್ತು OBC ಆಗಿದ್ರೆ 600 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಅದೇ ಎಕ್ಸ್ ಮ್ಯಾನ್, PWD, SC ST ಆಗಿದ್ರೆ 300 ರೂಪಾಯಿ ಪ್ಲಸ್ ಟ್ಯಾಕ್ಸ್ ಇರುತ್ತೆ. ಆನ್ಲೈನ್ ಮುಖಾಂತರನೇ ಫೀನ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ನೀವು ನೋಡೋದಾದ್ರೆ ನೋಟಿಫಿಕೇಶನ್ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ ಲಿಂಕ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಅಥವಾ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಒಂದು ಪೋಸ್ಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಬಂದು ನೀವು ನಿಮ್ಮ ಯಾವ ಪೋಸ್ಟ್ಗೆ ನೀವು ಸೆಲೆಕ್ಟ್ ಮಾಡ್ತಾ ಇದ್ರೆ ಆ ಒಂದು ಪೋಸ್ಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ ಫಿಲ್ಅಪ್ ಮಾಡ್ತಾ ಹೋಗಬೇಕಾಗುತ್ತೆ. ಅಪ್ಲಿಕೇಶನ್ ಅಪ್ಲೈಡ್ ಫಾರ್ ವೇಕೆನ್ಸಿ ಟೈಪು, ನಿಮ್ಮ ನೇಮು, ಅದಂತರ ಜೆಂಡರು, ಡೇಟ್ ಆಫ್ ಬರ್ತ್, ಮೊಬೈಲ್ ನಂಬರು, ಇಮೇಲ್ ID, ಈ ರೀತಿ ಎಲ್ಲ ಫುಲ್ ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದ ನಂತರ ನೀವು ಅಪ್ಲಿಕೆಂಟ್ ಲಾಗಿನ್ ಅಲ್ಲಿ ಹೋಗಿ ಲಾಗಿನ್ ಮಾಡಬೇಕಾಗುತ್ತೆ. ಈ ಒಂದು ಲಾಗಿನ್ ID ಮತ್ತು ಪಾಸ್ವರ್ಡ್ ಕೊಟ್ಟು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿದ ನಂತರ ನೀವು ಫುಲ್ ಅಪ್ಲಿಕೇಶನ್ ಮತ್ತೆ ಫಿಲ್ಅಪ್ ಮಾಡಬೇಕಾಗುತ್ತೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್, ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಅದು ಎಲ್ಲದನ್ನು ಫಿಲ್ ಮಾಡಿ ಫೋಟೋ ಮತ್ತೆ ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ನೋಟಿಫಿಕೇಶನ್ ಫುಲ್ ಕಂಪ್ಲೀಟ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಫುಲ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ. RITES ಲಿಮಿಟೆಡ್, ಓಕೆನಾ, ಗುರುಗಾಂವಿಂದ ಕರೆದಿರುವಂಥ ಇಂಜಿನಿಯರಿಂಗ್ ಮಲ್ಟಿಪಲ್ ಪ್ರೊಫೆಷನಲ್ಸ್ನ ಕರೆದಿರೋದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ. ಓಕೆನಾ. ಸೊ ಇದಾದ ನಂತರ ನೋಡಿ, ಸಿವಿಲ್ ಇಂಜಿನಿಯರಿಗೆ ಇಂಜಿನಿಯರು, ಅಸಿಸ್ಟೆಂಟ್ ಇಂಜಿನಿಯರು, ಅಸಿಸ್ಟೆಂಟ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು. ಓಕೆನಾ. ನೋಡಿ, ಸಿವಿಲ್ ಇಂಜಿನಿಯರು, ಅದಾದ ನಂತರ ಜಿಯೋ ಟೆಕ್ನಿಕಲ್ಲು, ಸ್ಟ್ರಕ್ಚರಲ್ ಇಂಜಿನಿಯರು, ಅರ್ಬನ್ ಇಂಜಿನಿಯರು, ಟ್ರಾಫಿಕ್ TNT, ಎಕನಾಮಿಕ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸು, ಜಿಯಾಲಜಿ, ಆರ್ಕಿಟೆಕ್ಚರ್, ಮತ್ತು ಜಿಯೋಫಿಸಿಕ್ಸು, SHE ಎಕ್ಸ್ಪರ್ಟು, ಅದಾದ ನಂತರ ಸೋಷಿಯಲ್ ಸೈನ್ಸು, ಎಲೆಕ್ಟ್ರಿಕಲ್ ಇಂಜಿನಿಯರು, ಸಿಗ್ನಲ್ ಕಮ್ಯುನಿಕೇಷನ್ನು, ಮೆಕ್ಯಾನಿಕಲ್ ಇಂಜಿನಿಯರು, ಕೆಮಿಕಲ್ ಇಂಜಿನಿಯರು ಅಂತ ಹೇಳ್ಬಿಟ್ಟು ಕರೆದಿರೋದು. ಓಕೆನಾ. ಇದಿಷ್ಟು ಆದ ನಂತರ ನೀವು ನಿಮ್ಮ ಯಾವ ಫೀಲ್ಡ್ಗೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ಅವರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದರೆ ಎಲ್ಲ 1 year, 2 years, 5 years, 8 years ಈ ರೀತಿ ಕರೆದಿದ್ದಾರೆ. ಯಾರ್ಯಾರು ಎಕ್ಸ್ಪೀರಿಯನ್ಸ್ ಇರೋರು ಇದ್ದೀರಾ ಅವರೆಲ್ಲ ಅಪ್ಲೈ ಮಾಡಿ ಸ್ನೇಹಿತರೆ. ಅಪ್ಲೈ ಮಾಡಿಕೊಂಡು ನೀವು ಜಾಬ್ನ ಪಡ್ಕೋಬೋದಾಗಿರುತ್ತೆ. ಓಕೆನಾ. ಅದಾದ ನಂತರ ನೀವು ಡೊಮೈನ್ ಯಾವುದು, ನಿಮ್ಮ ಡೊಮೈನ್ ಏನು ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ಡೊಮೈನ್ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಬ್ಯಾಚುಲರ್ ಡಿಗ್ರಿ ಯಾವುದ್ರಲ್ಲಾಗಿದೆ ಅಂತ ಹೇಳ್ಬಿಟ್ಟು ಅದು ಕೂಡ ಇದೆ. ಮಾಸ್ಟರ್ಸ್ ಡಿಗ್ರಿ ಇನ್ ಜಿಯೋ ಟೆಕ್ನಿಕಲ್ಲು, ಸಿವಿಲ್ ಇಂಜಿನಿಯರಿಂಗು, ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗು, ಈ ರೀತಿ ಮಾಡಿರುವಂಥವ್ರು ಇದನ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಹಾಗೆ ಕಂಪ್ಯೂಟರ್ ಸೈನ್ಸ್ ಇರೋರ್ಗೂ ಇದೆ, ಮೆಕ್ಯಾನಿಕಲ್ ಅವ್ರಿಗಿದೆ, ಸಿವಿಲ್ ಅವ್ರಿಗಿದೆ. ಓಕೆನಾ. ಅದ ನಂತರ ಡಿಗ್ರಿ ಮಾಡಿರುವಂಥವ್ರು ಕೂಡ ಇದೆ ಸ್ನೇಹಿತರೆ. ಓಕೆನಾ. ಡಿಗ್ರಿ, ಡಿಪ್ಲೊಮೊ ಯಾವುದೇ ಮಾಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದಾಗಿರುತ್ತೆ. ಓಕೆನಾ. ಅದಾದ ನಂತರ ನೀವು ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬಿಟ್ಟು ಕೊಟ್ಟಿರೋದು. ಓಕೆನಾ ಸ್ನೇಹಿತರೆ. ಅದ ನಂತರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳೋದಾದ್ರೆ OL, HIE ಮತ್ತೆ OA ಕರೆದಿರೋದು. ಓಕೆನಾ ಸ್ನೇಹಿತರೆ. ಲೋಕೋಮೋಟರ್ ಡಿಸಬಿಲಿಟಿ, ಹಿಯರಿಂಗ್ ಇಂಪೇರ್ಮೆಂಟ್ ಇಂಥವ್ರು ಮಾತ್ರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳೋದು. VH ಗೆ ಕರೆದಿಲ್ಲ ಸ್ನೇಹಿತರೆ. VH ಗೆ ಯಾವುದೇ ಪೋಸ್ಟ್ ಅಲ್ಲೂ ಕರೆದಿಲ್ಲ.
ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಹಾಗೆ ನೀವು ಏನಪ್ಪ ಇದು ಎಷ್ಟು ಸ್ಯಾಲ್ರಿ ಅಂತ ಹೇಳಿದ್ರೆ ನೋಡಿ, ಸೊ ನಿಮ್ಮ CTC ಬಂದು 4 ಲ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ. 4,95,000 ಇಂದ ಹಿಡಿದು 5 ಲ್ಯಾಕ್ 5.56, ಓಕೆನಾ. ಇದಿಷ್ಟು ಆಗುತ್ತೆ ಸ್ನೇಹಿತರೆ. ಆದಷ್ಟು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ನಂತರ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಈ ಒಂದು ಹೆಲ್ಪ್ ಡಿಸ್ಕ್ಗೆ ಕಾಲ್ ಮಾಡ್ಬೋದು, ಅಥವಾ ಇಮೇಲ್ಗೆ ಕೂಡ ಕಳಿಸ್ಬೋದು ಸ್ನೇಹಿತರೆ, ಅಥವಾ ನೀವು ನಮ್ಮ ಯೂಟ್ಯೂಬ್ ವಿಡಿಯೋ ಕಮೆಂಟಲ್ಲಿ ಕೂಡ ಕಮೆಂಟ್ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ ನಿಮಗೆ, ಓಕೆನಾ. ಇದಿಷ್ಟು ಆದ ನಂತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾರಾದರೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು ಅಂತ ಹೇಳಿದ್ರೆ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.